ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಲೇಟಾಗಿ ಮಧ್ಯಾಹ್ನ ಆಗಿದೆ, ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಿದ್ವಿ. ಇವತ್ತು ಅಣ್ಣ ಮಗನ ಗ್ರೂಪ್ ಪರೀಕ್ಷೆ, ಹಾಗಾಗಿ ಬಂದಿದ್ದೀವಿ. ಹೀಗೆಲ್ಲ ಅಕ್ಕ ತಂಗಿರೆಲ್ಲ ಬಂದಿದ್ದೀವಿ. ಆಲ್ಮೋಸ್ಟ್ ಅಮ್ಮ ಅವರೆಲ್ಲ ಹೋಗಿ ನೋಡಿ ಫ್ರೆಂಡ್ಸ್. ಇವಾಗ ನಾವು ಊರಿಗೆ ಬಂದಿದ್ದೀರಿ. ಫಂಕ್ಷನ್ ಬಂದು ಎಲ್ಲ ರೆಡಿಯಾಗಿ ಇದೀವಿ. ನಮ್ಮಮ್ಮ ಆಲ್ರೆಡಿ ಹೋಗಿ ಬಂದ್ಬಿಟ್ಟಿದ್ದಾರೆ. ಈಗ ನಾವು ಹೋಗ್ತೀವಿ ಗ್ರೂಪ್ ಪ್ರವೇಶಕ್ಕೆ. ಇಲ್ಲಿ ನೋಡಿ ಎಲ್ಲರೂ ಬಂದಿದ್ದಾರೆ. ಫ್ರೆಂಡ್ಸ್ ಎಲ್ಲ ಇಲ್ಲಿ ಒಳಗಡೆ ಬಂದೆಲ್ಲ ಕುತ್ಕೊಂಡಿದ್ದಾರೆ. ತಂಗಿ ಅವರು, ಅಕ್ಕ, ಎರಡನೇ ಅಕ್ಕ ಬಂದಿದ್ದಾಳೆ, ಮತ್ತು ತಂಗಿಯರು ಇಬ್ಬರು ಬಂದಿದ್ದಾರೆ. ಇನ್ನೂ ಅಕ್ಕ ಭಾವ ಈಗ ಬರ್ತಾ ಇದ್ದಾರಂತೆ. ಇಲ್ಲಿ ಅಪ್ಪ ಅವರು ತಂಗಿಯವರೆಲ್ಲ ಆಲ್ರೆಡಿ ಬೆಳಗ್ಗೆನೇ ಗುರುಪ್ರವೇಶಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಈಗ ತಾನೇ ಮನೆಗೆ ಬಂದಿದ್ದಾರೆ. ಈಗ ನಾವು ಈಗ ಬಂದ್ವಿ. ಇಲ್ಲಿ ಮನೆಯಲ್ಲೆಲ್ಲ ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ, ಎಲ್ಲ ಮುಗಿಸ್ಕೊಂಡು ಬರೋಷ್ಟೊಳಗೆ ಲೇಟ್ ಆಯಿತು. ಈಗ ಬಂದಮೇಲೆ ಎಲ್ಲ ಕುತ್ಕೊಂಡು ಹಾಗೆ ಮಾತಾಡ್ಕೊಂಡಿದ್ವಿ. ತಂಗಿ ಮಗಳು ಬಂದಿದ್ರಲ್ವ, ಅವ್ರ ಜೊತೆ ಅವಳನ್ನ ಎತ್ಕೊಂಡು ಹಾಗೆ ಮಾತಾಡ್ಕೊಂಡು ಎಲ್ಲ ಕುತ್ಕೊಂಡಿರ್ಬೇಕಾದ್ರೆ ಇಲ್ಲಿ ನೋಡ್ತಾ ಇರ್ಬೋದು, ಮಗ ಕೋಪ ಮಾಡ್ಕೊಂಬಿಟ್ಟಿದ್ದಾನೆ. ಎಷ್ಟು ಮೂಡ್ ಅಪ್ಸೆಟ್ ಅಂದರೆ ಅವನಿಗೆ ಗುರುಪ್ರವೇಶಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ನಮ್ಮ ಅಣ್ಣ ಮಗ ಒಬ್ಬ ಇದ್ದಾನೆ, ಅವ್ನು ನೋಡಿದ್ರೆ ಅವನಿಗೆ ಭಯ. ಆ ಕಾರಣಕ್ಕೆ ಅವನು ಭಯಕ್ಕೆ ಆ ಥರ ಇದ್ದಾನೆ. ಮಾತಾಡಿದೆ. ಇಲ್ಲಿ ಅಕ್ಕ ಮತ್ತು ಭಾವ ಇಬ್ಬರು ಬರ್ತಾಯಿದ್ದಾರೆ. ಹಾಗೆ ಬಂದಮೇಲೆ ಅವರೆಲ್ಲ ಮಾತಾಡ್ತಾ ಡಿಸ್ಕಷನ್ ಮಾಡ್ತಾಯಿದ್ರು. ಮಾತಾಡಿಕೊಂಡು ಕೂತ್ಕೊಂಡಿದ್ದಾರೆ. ಅವರು ಏನು ಅಕ್ಕ ಬಗ್ಗೆ ಹೇಳ್ತಾಯಿದ್ರು. ಅದಕ್ಕೆ ಅವರು ಡಿಸ್ಕಷನ್ ಆಗ್ತಾಯಿದೆ. ನಾವಿಲ್ಲಿ ವಿಡಿಯೋ ಮಾಡ್ತಾಯಿದ್ದೆ. ಇಲ್ಲಿ ನೋಡಿ ಎಲ್ಲ ಕೂತ್ಕೊಂಡು ಅಕ್ಕ ತಂಗಿಯರೆಲ್ಲ ಸೇರಿದ್ದೀವಿ. ಮತ್ತು ಎಲ್ಲರೂ ಬಂದಿದ್ದಕ್ಕೆ ಅಪ್ಪ ಮಗು ಫುಲ್ ಖುಷಿ ನೋಡಿ. ಎಲ್ಲ ಅವರು ಕೂಡ ಮಾತಾಡ್ತಾ ಇದ್ದಾರೆ. ಇಲ್ಲಿ ತಂಗಿಗೆ ಹುಷಾರಿಲ್ಲ, ಅವಳಿಗೆ ಫೀವರ್ ಅಂತೇಳ್ಬಿಟ್ಟು. ಅದಕ್ಕೆ ಹೇಳ್ತಾಯಿದ್ದೆ, ನನಗೂ ಕೂಡ ಫೀವರು, ನಾನು ವಾಸಿ ಬಂದಿದ್ದೀನಿ, ನೀನು ಇನ್ನೂ ಹಾಗೆ ಇದೆಯಾ ಅಂತೇಳ್ಬಿಟ್ಟು. ಹಾಗೆ ಎಲ್ಲರೂ ಇದ್ದೀರಲ್ವ, ಅದಕ್ಕೆ ಫೋಟೋಸ್ ತೊಗೊಳ್ಳೋಣ ಅಂತೇಳ್ಬಿಟ್ಟು ಫೋಟೋಸ್ ತೊಗೊತಾ ಇದ್ವಿ. ಇಲ್ಲಿ ಭಾವ ಕೈಲಿ ಫೋನ್ ಕೊಟ್ಟು ನಾವು ವೀಡಿಯೋ ಮಾಡೋಕ್ಕೆ ಹೇಳಿದೆ. ಹಾಗೆ ಫೋಟೋಸ್ ತೆಗೀರಿ ಅಂತ ಹೇಳ್ಬಿಟ್ಟು ಎಲ್ಲ ನಿಂತ್ಕೊಂಡ್ವಿ. ಲಾಸ್ಟ್ ತಂಗಿ ಒಬ್ಬಳು ರೆಡಿಯಾಗಿರಲಿಲ್ಲ, ಹಾಗಾಗಿ ಅವಳು ಬಂದಿಲ್ಲ. ಅದು ಬಿಟ್ಟು ನಾವು ಇನ್ನೆಲ್ಲರೂ 5 ಜನನು ರೆಡಿಯಾಗಿ ಇಲ್ಲಿ ಫೋಟೋಸ್ ತೆಗೆಸ್ಕೊತಾ ಇದ್ವಿ. ಹಾಗೆ ಭಾವ ಕೂಡ ಮಾತಾಡ್ತಾರೆ. ಎಲ್ಲ ಅವಳ ಫ್ರೆಂಡ್ಸ್ಗೆ ನಮಸ್ಕಾರ. ನಮ್ಮ ಫ್ರೆಂಡ್ಸ್ಗೆಲ್ಲ ಸೆಂಟ್ರಲ್ ಇರೋದು 1, ಈ ಕಡೆಗೆ 2, ಈ ಕಡೆಗೆ 3, ಮಗುನ ಎತ್ಕೊಂಡಿರೋದು 5, ಆ ಕಡೆ 4, ಇಲ್ಲೈತೆ ಪೇಷಂಟು. ಇದು ಲಾಸ್ಟು. ಫ್ರೆಂಡ್ಸ್, ನಾನೀಗ ಹೋಗಿದ್ದು ನಮ್ಮ ಅಣ್ಣ ಮನೆಗೆ. ನೋಡ್ತಾ ಇರ್ಬೋದು, ಇದೇ ಅಣ್ಣನ ಮನೆ ಗ್ರೂಪ್ ಪ್ರವೇಶ ಆಗ್ತಾ ಇರೋಂಥದ್ದು. ಇಲ್ಲಿ ಬಾಬಾ ಆಲ್ರೆಡಿ ಹೋಗಿದ್ದಾರೆ. ಇಲ್ಲಿ ಹೋಗ್ತಾ ನೋಡ್ತಾ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ಮತ್ತು ನನ್ನ ಕ್ಲಾಸ್ಮೇಟ್ ಫ್ರೆಂಡ್ ಗಿರಿಜಾ ಅಂತ ಹೇಳ್ಬಿಟ್ಟು ಹೊರಡಿದ್ದಾಳೆ. ಇವನು ಬಂದು ನಮ್ಮ ಅಣ್ಣನ ಮಗ. ಇನ್ನು ಈ ಕಡೆ ಎಲ್ಲ ಫ್ರೆಂಡ್ಸ್ ಇದ್ದರು, ಅವ್ರನ್ನೂ ಕೂಡ ಎಲ್ಲ ಮಾತಾಡಿಸ್ಕೊಂಡು ನಾವು ಒಳಗಡೆ ಹೋದ್ವಿ. ಒಳಗಡೆ ಹೋದಾಗ ನೋಡ್ತಾ ಇರ್ಬೋದು, ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿದಿದೆ. ಪೂಜೆ ಎಲ್ಲ ಆದಮೇಲೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬ ಅಂದರೆ ಸಖತ್ತಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಗ್ರ್ಯಾಂಡಾಗಿ ಮಾಡಿರುವಂಥ ಪೂಜೆ ಚೆನ್ನಾಗೆಲ್ಲ ಇತ್ತು. ಹಾಗೆಯೇ ನಾವು ಕೂಡ ಎಲ್ಲ ಬಂದು ಎಲ್ಲ ಫೋಟೋಸ್ ಇರಿಸ್ಕೊಂಡ್ವಿ. ಹಾಗೆಯೇ ನಮ್ಮ ಮಾವ ಮಗ ಫೋಟೋ ಹಿಡಿದು ವಿಡಿಯೋ ಮಾಡಿಕೊಡ್ತಾ ಇದ್ದಾನೆ. ಅವನೇ ಫೋಟೋಗ್ರಾಫರ್ ಬಂದು ನಮ್ಮ ಮಾವನ ಮಗ. ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ, ನನ್ನ ಮಗನ ಬರ್ತ್ ಟೈಮಲ್ಲಿ ಕೂಡ ಕಾಣಿಸಿದ್ದ. ಅವನಿಗೆ ಫೋಟೋಸ್ ಎಲ್ಲ ಹಿಡಿಯೋವಂಥದ್ದು ನಾವು ಅವನೇ ಹಿಡ್ದಿರೋವಂಥದ್ದು. ಮತ್ತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಕಿಚನ್ಗೆ ಬಂದ್ವಿ. ಪ್ರಸಾದ ಎಲ್ಲ ತೊಗೊಂಡು ಹಾಗೆಯೇ ಅಡುಗೆ ಮನೆಯಲ್ಲಿ ಹಾಲೆಲ್ಲ ಒಗ್ಸಿದ್ರು. ಹಾಗೆ ಕಾಮಾಕ್ಷಿ ದೀಪದಲ್ಲಿ ದೀಪವೆಲ್ಲ ಅಂಟಿಸಿ ಇಟ್ಟಿದ್ದಾರೆ. ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಅಣ್ಣನ ಹೆಂಡ್ತಿ, ಇವ್ರು ಇನ್ನೊಬ್ಬ ಅಣ್ಣನ ಹೆಂಡ್ತಿ, ಅವ್ರು ಮಾತಾಡ್ಸಿದ ಅಕ್ಕ ತಂಗಿರೆಲ್ಲ ಮಾತಾಡ್ಕೊಂಡು ಒಟ್ಟಿಗೆ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ಅಕ್ಕ ಮತ್ತು ಭಾವ ಇಬ್ಬರೂ ರೂಮಲ್ಲಿ ನೋಡಿ ಯಾವ ಥರ ಮಾಡಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರೆಲ್ಲ ಡಿಸ್ಕಷನ್ ನಡೀತಾ ಇತ್ತು. ಆಮೇಲೆ ಬಂದಿದ್ದು ದೇವ್ರ ಮನೆಗೆ. ಇಲ್ಲಿ ನೋಡ್ತಾ ಇರ್ಬೋದು, ದೇವ್ರ ಮನೆಯಲ್ಲಿ ಎಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಲಕ್ಷ್ಮಿ ಕೂದಿಸಿರೋದಂಥದ್ದಾಗಿರ್ಬೋದು, ಮತ್ತು ವೆಂಕಟೇಶ್ವರ ಫೋಟೋ ಇರ್ಬೋದು. ದೇವರು ಹಾಗೆ ಎದ್ದು ಬಂದಂಗಿತ್ತು, ಅಷ್ಟು ಚೆನ್ನಾಗಿತ್ತು. ಅದನ್ನು ಫೋಟೋಸ್ ನೋಡ್ತಾ ಇದ್ದರೆ ತುಂಬಾ ಚೆನ್ನಾಗಿತ್ತು. ಇವ್ರು ಬಂದು ನಮ್ಮ ಅಣ್ಣ ಅಂತ ಹೇಳಿದ್ನಲ್ವ, ಅವರು ಅತ್ತೆ ಹೆಂಡ್ತಿಯವರ ಅಮ್ಮ ಅವರು. ಹಾಗೆ ಅವನ್ನೆಲ್ಲ ಮಾತಾಡಿಸ್ಕೊಂಡು ನಾವು ಮತ್ತೆ ಹಾಲಿಗೆ ಬಂದೆ. ಹಾಲಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗೆಲ್ಲ ಮಾಡಿಸಿದ್ದಾರೆ ಡೆಕೋರೇಷನ್ದು, ಲೈಟ್ಸ್ ಇರ್ಬೋದು ಎಲ್ಲನೂ. ಹಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಅಕ್ಕನ ಮಕ್ಕಳೆಲ್ಲ ಚಿಕ್ಕ ಮಕ್ಕಳು ಇರಬೇಕಾದ್ರೆ ಅಕ್ಕನ ಮದುವೆಗೆ ಇನ್ನು ಚಿಕ್ಕ ಮಗು, ಈಗ ಇಷ್ಟು ದೊಡ್ಡವನಾಗ್ಬಿಟ್ಟಿದ್ದಾರೆ. ಅದಕ್ಕೆ ಆ ಭಾವ ಹೇಳ್ತಾಯಿದ್ರು, ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಹಾಗೆ ನಾವೆಲ್ಲ ಬಂದು ಫೋಟೋಸ್ ಎಲ್ಲ ತೆಗೆದುಕೊಂಡು ಒಬ್ಬೊಬ್ರಿಗೆಲ್ಲ ಹೋಗ್ತಾಯಿದ್ವು. ಅದಕ್ಕೆ ಯಾರೋ ಅವ್ರು ಯಾರೋ ರಿಲೇಷನ್ ಬಂದಿದ್ದಕ್ಕೆ ಅವ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡ್ರು. ಹಾಗೆ ನಾನು ಮತ್ತೆ ಇರೋಣ, ನಾನು ನಿಮ್ಮ ಜೊತೆ ಫೋಟೋಸ್ ತಗೊಳ್ತಿದ್ದ ಒಬ್ಬರು ಹೋಗಿ ಸೆಂಟ್ರಲ್ಲಿ ನಿಂತ್ಕೊಂಡು ನಾನು ಫೋಟೋಸನ್ನು ತಗೊಂಡೆ. ಹಾಗೆ ಅಣ್ಣನ ಮಗ, ಲಾಸ್ಟ್ ಮಗ
ಇನ್ನೊಬ್ಬ ಮಗ ಆವಾಗಲೇ ನೋಡಿಸ್ನಲ್ವ, ಅವರು ಇನ್ನೂ ಹೋಗ್ತಾ ಆಮೇಲೆ ತೋರಿಸ್ತೀನಿ. ಅದಕ್ಕೆ ಅಕ್ಕ ಬಾ ಅಂತ ಕರಿತಿದ್ರು, ಮೇಲೆ ಹೋಗಿ ಬರ್ತೀನಿ ಅಂದ್ಕೊಂಡು ಬಂದೆ. ಆದರೆ ಬಾವ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕರ್ಕೊಂಬಂದರು. ಇಲ್ಲಿ ಅಣ್ಣನ ಮಗಳಿದ್ದಾಳೆ ಮತ್ತು ಹೆಂಡ್ತಿದವ, ಅವರ ತಂಗಿ ಕೂಡ ಇದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ಅವರೆಲ್ಲ ಇದ್ದಾರೆ. ಹಾಗೆ ಮಾತಾಡಿಸ್ತಾಯಿದ್ರು. ಹಾಗೆ ಜೊತೆ ಎಲ್ಲ ಮಾತಾಡಿಕೊಂಡು ಇದ್ವಿ. ಬಂದಾದಮೇಲೆ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಬಂದು ಕೂತ್ಕೊಂಡಿದ್ವಿ. ಈಗ ಮಗನೂ ಕೂಡ ಎಲೆ ಹಾಕ್ಸ್ಕೊಂಡು ಕೂತ್ಕೊಂಡಿದ್ದಾನೆ. ಅವನು ಕೂಡ ನಾನು ಊಟ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನಿಂಗೇನು ಬೇಕೋ ಅದನ್ನ ಹಾಕ್ಸ್ಕೊ ಅಂತ ಹೇಳ್ಬಿಟ್ಟು ಇವ್ರು ಬಂದು ಅಕ್ಕ ತಂಗಿ ಇವರು, ಹಾಗಾಗಿ ಅವರು ಕೂಡ ಬಂದೆಲ್ಲ ಮಾತಾಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಊಟ ತಿಂತ ಹಾಗೆಯೇ ಫೋಟೋಸ್ ಸೆಲ್ಫಿ ತಗೊತಾ ಇದ್ವಿ ಅಕ್ಕ ನಾವು ಎಲ್ಲನೂ. ಅದಕ್ಕೆ ಹಸ್ಬೆಂಡು ಊಟ ಮಾಡಬೇಕಾದ್ರೆಲ್ಲ ವೀಡಿಯೋಸ್ ಮಾಡ್ತೀಯ ಅಂತ ಹೇಳ್ಬಿಟ್ಟು, ಸರಿ ಅಂತ ಹೇಳ್ಬಿಟ್ಟು ಹೋಳಿಗೆ ಊಟ ಇವತ್ತಿನ ಸ್ಪೆಷಲ್ ಬಂದು ನಮ್ಮ ಕಡೆ ಮಾಡುವಂಥದ್ದು ಹೋಳಿಗೆ ಊಟ. ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮೇಲೆ ಬರ್ತಾಯಿದ್ವಿ. ಮೇಲೆ ಯಾವ ಥರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತೇಳಿ ಡೆಕೋರೇಷನ್ ಎಲ್ಲನೂ ಯಾಕಂದರೆ ಫಿನಿಶಿಂಗ್ ಆಗಬೇಕಾದ್ರೆ ಬಂದಿದ್ದೆ. ಆಮೇಲೆ ನಾನು ಇವತ್ತೇ ಬರ್ತಾ ಇರೋಂಥದ್ದೇಳಿ ಈಗ ಬಂದಿರೋಂಥದ್ದು. ಈಗ ಬಂದಮೇಲೆ ನೋಡ್ತಾ ಇರ್ಬೋದು ಮೇಲೆ ಮನೆಯಲ್ಲಿ ಹೋಮ ಹಾಕಿದ್ದಾರೆ. ಸಿಂಪಲಾಗಿ ಹೋಮ ಎಲ್ಲ ಹಾಕಿ ಪೂಜೆ ಮಾಡಿರೋಂಥದ್ದು. ಕೆಳಗೆ ಮನೆ ಯಾವ ಥರ ಇದೆ ಸೇಮ್ ಅದೇ ಥರನೇ ಮೇಲೆ ಮನೆ, ಬಟ್ ವರ್ಕ್ ಮಾತ್ರ ಸಿಂಪಲ್ಲಾಗಿ ಮಾಡಿಸಿರೋಂಥದ್ದು. ಡಿಸೈನ್ಸ್ ಇರ್ಬೋದು ಎಲ್ಲನೂ ಅಷ್ಟೇ. ಅಂದರೆ ಹಾಲಲ್ಲೆಲ್ಲ ಏನು ವುಡ್ ವರ್ಕ್ ಎಲ್ಲ ಏನೂ ಮಾಡಲಿಲ್ಲ, ಸಿಂಪಲಾಗಿ ಮಾಡಿಸಿರೋಂಥದ್ದು. ಮತ್ತು ಇಲ್ಲಿ ಕಿಚನ್ನು ಅಷ್ಟೇ ವುಡ್ ವರ್ಕ್ ಮಾಡಿಸಿದ್ದಾರೆ. ಆದರೆ ಕೆಳಗೆ ಮನೆ ಅಷ್ಟು ಗ್ರ್ಯಾಂಡಾಗಿ ವುಡ್ ವರ್ಕ್ ಎಲ್ಲ ಮಾಡಿಸಿಲ್ಲ, ಸಿಂಪಲಾಗಿ ಮಾಡಿಸಿರೋಂಥದ್ದು ಮೇಲೆ ಮನೆಗೆ. ಚೆನ್ನಾಗಿದೆ ಸಿಂಪಲಾಗಿ, ಅದು ತುಂಬಾ ಚೆನ್ನಾಗಿ ಕಾಣ್ತಾಯಿದೆ ಲುಕ್ಕಾಗಿ ಎಲ್ಲನೂ. ಇಷ್ಟ ಆಯ್ತು, ನನಗೆ ಇಷ್ಟ ಆಯಿತು. ಮತ್ತು ನಿಮಗೂ ಕೂಡ ಈ ಮನೆ ನೋಡಿದಾಗ ನಿಮಗೇನಾದ್ರು ಹೊಸ ಡಿಸೈನ್ಸ್ ಏನಾದರೂ ಇಷ್ಟ ಆದರೆ, ನಿಮಗೂ ಏನಾದ್ರು ಚೇಂಜಸ್ ಬೇಕಂದರೆ ಖಂಡಿತ ಈ ಥರ ಮನೆಯನ್ನು ನೋಡ್ಬೋದು. ಈಗ ಇಲ್ಲಿ ಬಂದವ್ರಿಗೆ ಗಿಫ್ಟ್ಸ್ಗೆ ಅಂತೇಳಿ ಇಟ್ಟಿರೋಂಥದ್ದು ಬಾಕ್ಸಸ್ಸು, ಅವರು ಗಿಫ್ಟ್ ಬಾಕ್ಸ್ ಕೊಡ್ತಾಯಿದ್ದಾರೆ. ಹಾಗಾಗಿ ಅದನ್ನು ತೋರಿಸಿದೆ. ಇಲ್ಲಿ ನೋಡ್ತಾ ಇರ್ಬೋದು ಹಾಲಲ್ಲಿ ಯಾವ ಥರ ಇದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಸೆಂಟ್ರಲ್ಲಿ ದೇವ್ರ ಮನೆ ಇದೆ, ಆ ಕಡೆ ಈ ಕಡೆ ರೂಮ್ ಇದೆ. ಆ ರೂಮಲ್ಲಿ ಯಾವ ಥರ ರಂಗೋಲಿ ಎಲ್ಲ ಹಾಕಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ರಂಗೋಲೀಸ್ ಎಲ್ಲ ಹಾಕಿ ಪೂಜೆ ಎಲ್ಲ ಮಾಡಿದ್ದಾರೆ. ಈಗ ಪೂಜೆ ಎಲ್ಲ ಮಾಡಿಬಿಟ್ಟು ದೇವ್ರ ಮನೇಲಿ ಅಷ್ಟೇ ಒಂದು ಫೋಟೋ ಇಟ್ಟು ಪೂಜೆ ಮಾಡಿದ್ದು. ಮತ್ತು ನೆಕ್ಸ್ಟ್ ಇನ್ನೊಂದು ರೂಮಲ್ಲಿ ತೋರಿಸ್ತೀನಿ ಬನ್ನಿ. ಆ ರೂಮಲ್ಲಿ ಈ ಥರ ಸಿಂಪಲಾಗಿ ದೇವ್ರ ಮನೆಯೆಲ್ಲ ಆದಮೇಲೆ ಇನ್ನೊಂದು ಈ ಕಡೆ ರೂಮು ಆದಮೇಲೆ ಅಟ್ಯಾಚ್ ಬಾತ್ರೂಮ್, ಇದೆಲ್ಲ ಅಟ್ಯಾಚ್ ಬಾತ್ರೂಮ್ ಇದೆ. ಕೆಳಗೆ ಮನೆಯಲ್ಲೂ ಅಟ್ಯಾಚ್ ಬಾತ್ರೂಮ್ ಇದೆ. ಬಾತ್ರೂಮ್ ನೋಡಿ ಈ ಥರ ಇದೆ ಅವರು ಮಾಡ್ಕೊಂಡಿರೋಂಥದ್ದು. ತುಂಬ ಚೆನ್ನಾಗಿತ್ತು. ಹಾಗೆ ನಾನು ಔಟ್ಸೈಡ್ ಬಂದು ಮೇಲೆ ಹೋಗೋಣ ಅಂತೇಳಿ, ಮೇಲೆ ರೂಮ್ಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ದೆ. ಮೇಲೆ ಸಿಂಪಲಾಗಿ ಒಂದು ರೂಮನ್ನು ಹಾಕಿದೆ. ಹೋಗ್ತಾ ಮೇಲೆ ಮೆಟ್ಲು ಹತ್ತಬೇಕಾದ್ರೆ ಗೋಡೆ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು. ಅದಕ್ಕೆ ಹಾಕಿರುವಂಥ ಸ್ಟಿಕ್ಕರ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿತ್ತು. ಹಾಗಾಗಿ ಫೋಟೋ ತೊಗೊಂಡು ಹಾಗೆಯೇ ಮೇಲೆ ಬಂದೆ. ಮೇಲೆ ಬಂದಾಗ ಲಾಕ್ ಮಾಡಿದ್ದಾರೆ, ಲಾಕ್ ಆಗಿತ್ತು. ಹಾಗಾಗಿ ಹಾಗೆ ನಿಂತ್ಕೊಂಡು ಇಲ್ಲಿಂದ ನಮ್ಮ ಮನೆ ಎಲ್ಲ ಕಾಣಿಸ್ತಾಯಿತ್ತು. ಹಾಗೆ ನೋಡಿಕೊಂಡು ಮನೇನ ಹಾಗೆ ನಮ್ಮ ಮನೆ ಎಲ್ಲಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅವನು ಕೂಡ ಹತ್ತಿ ನೋಡ್ತಾ ಇದ್ದಾನೆ. ಅದಕ್ಕೆ ಬಾ ಮಗನ ಹತ್ತಬಾರ್ದು ಅಂತೇಳಿ ಹೇಳ್ಬಿಟ್ಟು ಅವನ್ನ ಕೂಡ ಕರ್ಕೊಂಡು ನೋಡಿ ಯಾವ ಥರ ಅಂದ್ಬಿಟ್ಟು ಕಾಣ್ತಾ ಇಲ್ಲ ಅಂದ್ಬಿಟ್ಟು ಕಾಲು ಮೇಲೆ ಎತ್ತಿ ನೋಡ್ತಾ ಇದ್ದಾನೆ ಅವನು. ಈಗ ನೋಡಿಕೊಂಡು ಮತ್ತೆ ನಾವು ಕೆಳಗಡೆ ಬಂದಿರೋಂಥದ್ದು ನೋಡಿ. ಕೆಳಗಡೆ ಮನೆ ಹತ್ರ ಅಂತೂ ತುಂಬಾ ಚೆನ್ನಾಗಿರೋ ಡೆಕೋರೇಷನ್ ಎಲ್ಲ ಮಾಡಿದ್ರು. ಹಾಗೆ ಅಣ್ಣವ್ರಿಗೆಲ್ಲ ಬಾಯ್ ಹೇಳ್ಬಿಟ್ಟು ಮತ್ತೆ ಬಾಯ್ ಹೇಳ್ಬಿಟ್ಟು ಎಲ್ಲ ಔಟ್ ಸೈಡ್ ಬಂದಮೇಲೆ ಆಗ ಅಣ್ಣನ ಮಕ್ಕಳು ಎಲ್ಲರೂ ಸಿಕ್ಕಿದ್ರು. ಅವ್ರ ಜೊತೆ ಹಾಗೆ ಮಾತಾಡಿಕೊಂಡು ಇಲ್ಲಿ ನನ್ನ ಮಗ ಹೊರಟಿದ್ದಾನೆ. ಹಾಗೆ ನೋಡಿ ಇವಳು ಬಂದು ಅಣ್ಣನ ಮಗಳು, ಇವಳು ಮೇಘನಾ ಅಂತ ಹೇಳ್ಬಿಟ್ಟು ಅವಳು ಬಂದಳು. ಅವಳ ಜೊತೆ ಫೋಟೋಸೇ ತೊಗೊಳಕ್ಕಾಗಲಿಲ್ಲ, ಅವಳು ಸ್ವಲ್ಪ ಬ್ಯುಸಿ ಇದ್ದಿದ್ದಕ್ಕೆ. ಹಾಗಾಗಿ ಈಗ ಬಂದಮೇಲೆ ಅಕ್ಕ ನಾನು ಎಲ್ಲನೂ ಅವ್ರ ಜೊತೆ ಫೋಟೋಸ್ ಎಲ್ಲ ತಗೊಂಡ್ವಿ. ಹಾಗೆಯೇ ಅವರ ಅಣ್ಣ ಮತ್ತು ತಮ್ಮ, ಒಬ್ಬ ಅಣ್ಣ ಒಬ್ಬ ತಮ್ಮ ಇರೋವಂಥದ್ದು. ಹಾಗೆ ಅವ್ರನ್ನ ಕರಿತಾಯಿದ್ವಿ, ಬನ್ನಿರಿ ಎಲ್ಲ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಹಾಗೆ ಒಬ್ಬರು ಬಂದರೆ ಒಬ್ಬರು ಮಿಸ್ ಆಗ್ತಾನೆ ಇದ್ದರು. ಹಾಗಾಗಿ ಅವನು ಬಂದ, ಅವಳು ಮಿಸ್ ಆಯಿತು. ಇವಾಗ ನೋಡಿ ಅಣ್ಣ ತಮ್ಮ ಇಬ್ಬರು ಇಲ್ಲಿದ್ದಾರೆ, ಬಟ್ ಅವಳು ಮಿಸ್ ಆಯಿತು. ಇವರು ಫೋಟೋ ವಿಡಿಯೋ ಮಾಡ್ತಾಯಿದ್ವಿ, ಆದರೆ ಅವನು ಫೋನಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಅವ್ರ ಜೊತೆ ಫೋಟೋಸ್ ತಗೊಂಡು ವಿಡಿಯೋ ಮಾಡ್ಕೊಳ್ಳೋಷ್ಟರೊಳಗಡೆ ಅವಳ ತಂಗಿ ಮಿಸ್ ಆಯಿತು. ತಿರ್ಗಿ ಅವಳ ತಂಗಿ ಬಂದರು ಅಂತೇಳಿ ಅವ್ಳನ್ನ ನಿಲ್ಲಿಸ್ಕೊಂಡು ಹಾಗೆಯೇ ಒಟ್ಟಿಗೆ ಎಲ್ಲರನ್ನು ಫೋಟೋಸ್ ಎಲ್ಲ ತಗೊಂಡು ಇದು ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು ಅವನು ಬ್ಯುಸಿ ಇದೆ, ಗ್ರೂಪ್ ವಿಷಯದಲ್ವ ಅವನ ಫ್ರೆಂಡ್ಸು ಅವರೆಲ್ಲ ಬರ್ತಾಯಿದ್ರು. ಹಾಗಾಗಿ ಅವನು ಬ್ಯುಸಿ ಇದ್ದ. ಈಗ ನಾವು ಫೋಟೋಸ್ ಎಲ್ಲ ತಗೊಂಡು ಅವ್ರಿಗೂ ಕೂಡ ಬಾಯ್ ಹೇಳಿ ನಾವು ಹೊರಟ್ವಿ ಮನೆಗೆ. ಇಲ್ಲಿ ಅಕ್ಕ ಹೋಗ್ತಾಯಿದ್ರೆ ಅವನ ಮಗ ಎತ್ಕೊ ಅಂತೇಳಿ ಇದು ಮಾಡ್ತಾಯಿದ್ದ. ಹಾಗಾಗಿ ಬಾಯ್ ಹೇಳ್ಬಿಟ್ಟು ಎಲ್ಲರಿಗೂ ಬಾಯ್ ಹೇಳ್ಬಿಟ್ಟು ಅವನು ಕೂಡ ಹೊರಟಿದ್ದಾನೆ. ಈಗ ನಾವು ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾಯಿದ್ವಿ. ಹಾಗೆ ನಮ್ಮೂರಿನವರು ಎಲ್ಲ ಎಲ್ಲ ಬರ್ತಾಯಿದ್ದಾರೆ, ಯಾಕೆಂದರೆ ಅವರೆಲ್ಲ ಬೇರೆ ಊರಿನಲ್ಲಿ ಇರೋರೆಲ್ಲ ಬರ್ತಾಯಿದ್ರು. ಹಾಗೆ ಅವರು ಕೂಡ ಬರ್ತಾ ಎಲ್ಲರನ್ನೂ ಮಾತಾಡಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ನೋಡಿ ಇದೆ ಅಣ್ಣನ ಮನೆ. ಇನ್ನೇನು ಗೃಹಪ್ರವೇಶ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಗೃಹಪ್ರವೇಶ ಮುಗಿಸ್ಕೊಂಡು ಮನೆಗೆ ಬರೋಷ್ಟರೊಳಗೆ ತಂಗಿಯವರೆಲ್ಲ ಡ್ರೆಸ್ ಚೇಂಜ್ ಮಾಡಿ ಆಲ್ರೆಡಿ ಅವರೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ರು. ಅಕ್ಕ ಬೇಗ ಬಂದುಬಿಟ್ಲು ಮುಗಿಸ್ಕೊಂಡು.
ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಹಾಗೆ ತಂಗಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಎಲ್ಲ ಆಟ ಆಡ್ತಾಯಿದ್ರು. ಅವರೆಲ್ಲ ಮಕ್ಕಳನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ಅವ್ರ ತಾಯಂದಿರೆಲ್ಲ ಇಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಮಕ್ಳು ಗ್ಯಾಂಗ್ ಇಲ್ಲಿದ್ದಾರೆ, ಅವರ ತಾಯಂದಿರ ಗ್ಯಾಂಗ್ ಇಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೂತ್ಕೊಂಡು ಅಕ್ಕ ತಂಗಿರೆಲ್ಲ ಒಟ್ಟಿಗೆ ಸೇರಿದ್ಮೇಲೆ ನೋಡಿ ಎಲ್ಲ ಡಿಸ್ಕಷನ್ ಮಾಡಿಕೊಂಡು ಎಲ್ಲ ಕೂತ್ಕೊಂಡಿದ್ವಿ. ಮತ್ತು ನೋಡ್ತಾ ಇರ್ಬೋದು ಎಷ್ಟು ಯಾವಾಗಲೂ ಫೋನಲ್ಲೆಲ್ಲ ಮಾತಾಡ್ತಾ ಇದ್ವಿ. ಆದ್ರೂ ಒಂಥರ ಸಿಕ್ಕಾಗ ಏನೋ ಒಂಥರ ಖುಷಿ ಅಲ್ವಾ ಎಲ್ಲ ಒಟ್ಟಿಗೆ ಸಿಕ್ಕಾಗ. ಅದಕ್ಕೆ ಭಾವನ ಕರೀತಿದ್ದೆ, ಬನ್ನಿ ಭಾವ ರೀಲ್ಸ್ ಮಾಡೋಣ. ಅದಕ್ಕೆ ಭಾವ ಹೇಳ್ತಾರೆ ನನಗೆ ಹುಷಾರಿಲ್ಲ, ಅದಕ್ಕೆ ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಯಾವಾಗಲೂ ನೀವು ಹೀಗೆ ಹೇಳ್ತೀರಾ ಅಂತ ಹೇಳ್ಬಿಟ್ಟು ಅದಕ್ಕೆ ರೀಲ್ಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತೋರಿಸ್ತಿದ್ದೆ. ಅದಕ್ಕೆ ಪಕ್ಕದಲ್ಲಿ ಕೂತ್ಕೊಂಡು ಯಾವ್ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ವಿ. ಆಮೇಲೆ ಅಷ್ಟರಲ್ಲಿ ತಂಗಿಗೆಲ್ಲ ಜ್ಯೂಸ್ ಮಾಡ್ಕೊಂಡು ಕೊಟ್ಟರು ಎಲ್ಲರಿಗೂ. ನಾವೆಲ್ಲ ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತೆಲ್ಲ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಭಾವ ಜೊತೆ ಅಕ್ಕ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನನ್ನ ಮಗ ಔಟ್ ಸೈಡ್ ಈಚೆ ಹೋಗಿದ್ದ, ತಂಗಿ ಮಗಳು ಎಲ್ಲನೂ ಹೋದಾಗ ಇಬ್ಬರು ಕಿತ್ತಾಡಿಕೊಂಡು ತಂಗಿ ಮಗಳು ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಗಾಯ ಆಗಿದೆ ಅಂತ ಹೇಳ್ಬಿಟ್ಟು ಬಂದು ತೋರಿಸ್ತಾ ಇದ್ದಾರೆ. ನೋಡಿ ಯಾವ ಥರ ಆಗಿದೆ ಅಂತ. ಅದಕ್ಕೆ ಇದೆಲ್ಲ ಮಕ್ಕಳಿಗೆಲ್ಲ ಕಾಮನ್ ಅಲ್ವಾ, ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೀಗೆ ಮಾತಾಡಿಕೊಂಡು ಇದ್ವಿ. ಈವ್ನಿಂಗ್ 4 o'clock ತನಕ ಇದ್ದು ಆಮೇಲೆ ನಾವು ಮನೆಗೆ ಬಂದುಬಿಟ್ವಿ. ಫ್ರೆಂಡ್ಸ್, ಈಗ ತಾನೇ ಗೃಹಪ್ರವೇಶಕ್ಕೆ ಹೋಗಿ ಬಂದ್ವಿ. ಅಣ್ಣನ ಮನೆ ಗೃಹಪ್ರವೇಶ ಎಲ್ಲ ಮುಗೀತು. ಹಾಗೆ ಮುಗಿಸ್ಕೊಂಡು ಈಗ ತಾನೇ ಮನೆಗೆ ಬಂದಿದ್ದೀನಿ. ನಿಮಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಲ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಇನ್ನೂ ಹೊಸ ವೀಡಿಯೋಸ್ ಹಾಗೆ ಎಲ್ಲ ಕೊಡ್ತಾ ಇರ್ತೀನಿ. ತುಂಬ ಜನ ನೋಡ್ತೀರಾ, ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಹೇಳ್ತಾ ಮತ್ತೆ